Hello guys, welcome to Bugri Vlogs. Hi Baja. Hi Mona. Hi. ಓಕೆ ವ್ಲಾಗ್ಸ್ ಮಾಡಿ ತುಂಬಾ ದಿನ ಆಯ್ತಲ್ಲ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇನ್ನು ಯಾಕೆ ನಗ್ತಾ ಇದೆಯಾ? ಅಲ್ಲಿ ಹೋದ್ಮೇಲೆ ಇರಬಾರ್ದಂತೆ. ಹಂಗೆ ಹೋಗ್ರೆ ಆಲ್ರೆಡಿ ತುಂಬಾ ಗಲಾಟೆ, ತುಂಬಾ ಡಿಸ್ಕಷನ್ ಆದ್ಮೇಲೆ, ಆರ್ಗ್ಯುಮೆಂಟ್ಸ್ ಆದ್ಮೇಲೆ ಹೋಗ್ತಾ ಇರೋದು. ಆಯ್ತು. ಸೊ ಇದಕ್ಕೆ ಮುಂಚೆ ನಾವು ಕೋಲಾರಿಗೆ ಬಂದಾಗ 1 ವೀಕ್ ಬ್ಯಾಕ್ ಎಕ್ಸಿಬಿಷನ್ಗಂತ ರೆಡಿ ಮಾಡ್ತಾಯಿದ್ರು. ಸೊ ಇವಾಗ ರೆಡಿ ಆಗಿರುತ್ತೆ ಅಂತ ನಾವೆಲ್ಲರೂ ಎಕ್ಸಿಬಿಷನ್ಗೆ ಹೊರಟಿದ್ದೀವಿ. ಹೋಗ್ಬೇಕಾ? ಹೋಗ್ಬಿಡ್ಬೋ ಒಂದ್ಸರಿ ನೋಡ್ಕೊಂಬರ್ತೀನಿ ಏನಾಯ್ತು ನೋಡು. ಎಲ್ಲ ನೋಡಿ ಬರೀ ಡೌಗಳು ನಿಂದು. ಸುಸಿ ಅಕ್ಕ ಅನ್ನಿ ಸುಯೇಶ್ವರ ಅಂತ ನಾವು ನೋಡ್ತೀವಿ ಕಣ್ಣಲ್ಲಿ. ನಾವು ನೈಟಲ್ಲಿ ಅಂದ್ರೆ ಡೆಲಿವರಿ ಆವಾಗೆ ಬಂದಿದ್ದೀವಿ ಈ ರೋಡಲ್ಲಿ. ಅದೇ ಲಾಸ್ಟ್ ಕದ ನೈಟ್ వచ్చిందే. ನಾನು ಈ ಕಾರಲ್ಲಿ ಈ ರೋಡಲ್ಲಿ ಡೆಲಿವರಿ ಟೈಮಲ್ಲಿ ಬಂದಿದ್ದು ನೈಟಲ್ಲಿ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ಪಂಚವಟಿ ಹೋಟ್ಲ್, ಪ್ಯೂರ್ ವೆಜ್ಜು. ಗಿರಿ ಚಿಕ್ಕ ವಯಸ್ಸಿನಲ್ಲೆಲ್ಲ ಇಲ್ಲೇ ಜಾಸ್ತಿ ವೆಜ್ ಊಟ ಮಾಡ್ತಾ ಇದ್ದಿದ್ದಂತೆ. ಏನು ನೋಡ್ತಾ ಇದೀಯಾ ನೀನು? ಕಳ್ಳಿ ಏನು ನೋಡ್ತಾ ಇದೀಯಲ್ವಾ? ಇನ್ನೇನೊಂದು 2 ಮಿನಿಟ್ಸ್ ರೀಚ್ ಆದ್ವಿ ಎಕ್ಸಿಬಿಷನ್ ಹತ್ರಕ್ಕೆ. ಆದರೆ ಅಲ್ಲೇನಾಗಿದೆ ಅಂದರೆ ಬಿಗ್ ಟ್ವಿಸ್ಟು. ಇನ್ನೂ ಎಕ್ಸಿಬಿಷನ್ನೇ ರೆಡಿ ಆಗಿಲ್ಲ, ಅಷ್ಟು ಬೇಗ ನಾವೇ ಫಸ್ಟ್ ಬಂದಿರೋದು ಇಲ್ಲಿ ಎಲ್ರಿಗಿಂತನೂ. ಅಲ್ಲಿ ನೋಡಿದ್ಮೇಲೆ ಎಕ್ಸಿಬಿಷನ್ನೇ ಇಲ್ಲ ಅಂತಂದಮೇಲೆ ಎಲ್ಲರೂ ಫುಲ್ ಡಿಸಪಾಯಿಂಟ್ ಆಗೋದ್ವಿ. ಆಮೇಲೆ ಅಟ್ಲೀಸ್ಟ್ ಹೊಟ್ಟೆಗಾದ್ರೂ ಖುಷಿ ಮಾಡೋಣ ಅಂತ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲ್ ಕಡೆ ಹೊರಟ್ವಿ. ಆಮೇಲೆ ನೋಡಿ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗು, ಅದು ಕೋಲಾರಲ್ಲಿ ದೊಡ್ಡದು ಹಾಸ್ಪಿಟ್ಲು, SNR ಹಾಸ್ಪಿಟ್ಲ್ ಅಂತ. ನಾನು ಅಲ್ಲೇ ಹುಟ್ಟಿದ್ದು, ನನ್ನ ಮಗಳು ಅಲ್ಲೇ ಹುಟ್ಟಿದ್ದು. ಯಾವಾಗ ಈ ಕಡೆ ಬಂದರೂ ನಂಗೆ ಅದೇ ನೆನಪಾಗುತ್ತೆ. ನನ್ನ ಮಗಳು ಹುಟ್ಟಿದ್ದು, ನಾನು ಇಲ್ಲೆಲ್ಲ ಸ್ಟೇ ಮಾಡಿದ್ದಿದ್ದೆಲ್ಲ. ಎಲ್ಲಿಗೆ ಹೋಗ್ತಾ ಇದೆಯಾ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೆಯಾ ರೀ? ಯಾವ ಹೋಟೆಲ್ಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ರಿಚ್ ಏರಿಯಾ ಇದು. ರಿಚ್ ಏರಿಯಾ ಅಂತಲ್ಲ, ಎಲ್ಲ ಸಿಗ್ತೈತಿ ಏರಿಯಾನಲ್ಲಿ. ಸ್ವಲ್ಪ ಮೀಡಿಯಂ ಲೆವೆಲ್ ಸ್ಟ್ಯಾಂಡರ್ಡ್ ಎಲ್ಲ ಕೆಲಸಗಳಾಗಿದ್ದಾರೆ ಇರೋದಲ್ಲಮ್ಮ. ಯೂಟ್ಯೂಬ್ ಬಂದಿತ್ತಲ್ಲ ಬಾರ್ಬಿಕ್ಯೂ ಇಲ್ಲೇ ಕರೆಕ್ಟ್ ತಗೊಂಬಂದಿಲ್ಲ ಕಳ್ದಿನ ಹಿಂದೆ ಹೋಗ್ತೀಯಾ? ಮನುಮ ಮಾತ್ರ ಅಜ್ಜಿದ್ರು ಹೋಗ್ತೀಯ ಹಿಂದ್ಗಡೆ? ನೀನು ಏನು ಹುಡುಕ್ತಾ ಇದ್ದೆ? ನಿಂಗನ ಗೊತ್ತಾ? ಇಲ್ಲೊಂದು ಹೈದ್ರಾಬಾದ್ ಬಿರಿಯಾನಿ ಸೆಂಟರ್ ಇತ್ತು, ಚೆನ್ನಾಗಿರ್ತೈತಂತೆ. ಯಾವನ ಇನ್ಸ್ಟಾಗ್ರಾಮ್ ಹಾಕ್ತೀನಿ ನೋಡ. ಆಮೇಲೆ ನೋಡಿ ಇಲ್ಲಿ ನಾನು ನನ್ನ ಮಗಳು ಒಂದು ಕಡೆ ಹೊಟ್ಟೆ ಹಸ್ಕೊಂಡು ಇನ್ನೊಂದು ಕಡೆ ಮಿರರಲ್ಲಿ ಫೋಸ್ ಕೊಡ್ತಾ ಇದ್ದೀವಿ. ಎಷ್ಟು ದೂರ ರೀ? ಬಂದ್ಬಿಡ್ತಿಲ್ಲೇ. ಇವ್ರು ನೋಡಿದ್ರೆ ಇಲ್ಲೇ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನನಗಂತೂ ಕಾರಲ್ಲಿ ಕುತ್ಕೊಳಕ್ಕೆ ಆಗ್ತಾಯಿಲ್ಲ. ಫುಲ್ ವಾಮಿಟಿಂಗ್ ಸೆನ್ಸೇಷನ್ನು. ನನಗೆ ಆ ಲೆದರ್ ಸೀಟ್ಗೂ ಸ್ಮೆಲ್ಗೂ, ಆಮೇಲೆ ಆ AC ಸ್ಮೆಲ್ಗೂ ಸ್ವಲ್ಪ ಹೊತ್ತು ಕುತ್ಕೊಳಕ್ಕಾಗಲ್ಲ. ಫುಲ್ ವಾಮಿಟ್ ಬಂದಂಗೆ ಆಗೋತು. ಇಲ್ಲ ಯಾವ್ದಾನ ಚಾಟ್ಸ್ ಅಂಗಡಿ ಕಣ ತಿರ್ಗ್ಸೋ ಪ್ಲೀಸ್. ದೂರ ಇಲ್ಲಿ ಸಿಗ್ತದ ಬಾರ ಚಾಟ್ ಶೋ, ವೆಜ್ ಚಾಟ್ ಶೋ. ಇಡ್ಲಿ ಸಾಂಬಾರ್ಗೆ ಎಷ್ಟು ದೂರ ಕರ್ಕೊಂಡು ಬರ್ತಾ ಇದೀಯಾ? ಐತೆ ಬಾಮ್ಮ ತಾಜು. ಯಾಕೆ ಸುಮ್ಮನೆ ನಂಗೆ BP ರೇಸ್ ಮಾಡ್ತೀರಿ? ಹಿಂಗೂ ಬೇಪಿ ರೇಸ್ ಆಗತ್ತೆ. ಯಾವ ತಾಜು ಅದು? ನಾನು ನೋಡಿದಿರೋದು ಈ ರೋಡಲ್ಲಿ ಹೊಸ್ದಾಗ ಆಗೈತೆ ಬಾರ, ಕಾಣಿಸ್ತೈತೆ ಇಲ್ಲಿ. ನೋಡಿ ಕೊನೆಗೂ ಬಂದೇ ಬಿಟ್ವಿ. ಇದು ಹೋಟೆಲ್ ತಾಜ್ ಅಂತೆ, ಬೆಂಗಳೂರು ಹೈವೇಲಿರುತ್ತೆ, ಹೊಸ್ದಾಗಿರೋದು ಇದು. ಆಮೇಲೆ ಒಳಗಡೆಗೆ ಬಂದರೆ ಆ್ಯಂಬಿಯನ್ಸ್ ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಒಂದು ಒಳ್ಳೆ ಸೀಟಿಗೆ ನೋಡ್ಕೊಂಡು ನಾವೆಲ್ಲರೂ ಸೆಟ್ಲ್ ಆದ್ವಿ.
ಆಮೇಲೆ ಮಗು ನೋಡಿ ಇಲ್ಲಿ ಎಷ್ಟು ಡೀಸೆಂಟ್ ಆ್ಯಂಡ್ ಡಿಸಿಪ್ಲಿನ್ಡಾಗಿ ಕೂತ್ಕೊಂಡಿದ್ದಾಳೆ. ಈ ಡಿಸಿಪ್ಲಿನ್ ಎಷ್ಟೊತ್ತಿರುತ್ತೆ ಅಂತ ನೋಡಬೇಕು. ಆಮೇಲೆ ಎಲ್ಲರೂ ತುಂಬ ಸಿನ್ಸಿಯರಾಗಿ ಡಿಸ್ಕಸ್ ಮಾಡಿ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ವಿ. ಫಸ್ಟು ತಂದೂರಿ ರೋಟಿ, ಆಮೇಲೆ ಪನ್ನೀರ್ ಬಟರ್ ಮಸಾಲ, ಆಮೇಲೆ ಒಂದು ಸ್ಟಾರ್ಟರು ಲೆಮನ್ ಫಿಶ್ ಅಂತ. ನೋಡಿ ನನ್ನ ಮಗಳು ಒಂದು ಸ್ವಲ್ಪ ಹೊಟ್ಟೆಗೆ ಬಿದ್ದಂಗೆ ಅವಳ ಆಟ ಶುರು ಮಾಡಿದ್ಲು. ಏ ಅಮ್ಲು ತರಲೆ ಮಾಡ್ತಾ ಇದೆಯಾ? ಬಾ ಹೋಗಿ ಇಟ್ಕೊಂಡು ಹೋಗ್ತಾರ. ಆಮೇಲೆ ಲಾಸ್ಟಾಗಿ ಫಿಶ್ ಕಬಾಬ್ ತಿನ್ಕೊಂಡು ಎಲ್ಲರೂ ಹೊರಗಡೆ ಬಂದ್ವಿ. ಆಮೇಲೆ ಆಚೆ ಪಾನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅಲ್ಲೊಂದು ಬೆಕ್ಕಿತ್ತು. ನನ್ನ ಮಗಳ ಕೈಯಲ್ಲಿ ಸಿಕ್ಕಿದ್ರಂತ ಅವಳದನ್ನು ಸುಮ್ಮನೆ ಬಿಡಲ್ಲ. ಇವಾಗ ಅದನ್ನೇ ನೋಡ್ತಾಳೆ ನೋಡಿ. ಫಸ್ಟ್ ಅದು ಹತ್ರ ಹೋಗಬೇಕು, ಇವಾಗ ಆಟ ಆಡಬೇಕು ಅವಳಿಗೆ. ಅವಳು ಪಡಿಸಿದ್ರೆ ಮನುಗ ಬೇಡಪ್ಪ. ಅವಳಿಗೆ ಅಲ್ಲೇ ಇದ್ದಾಗಬೇಕು. ಆ ಬೆಕ್ಕ ಜೊತೆ ಆಟ ಆಡ್ಕೊಂಡು ಫುಲ್ ಖುಷಿಯಾಗದ್ಲು ನನ್ನ ಮಗಳು. ಅಲ್ಲಿಂದ ಬರೋಕ್ಕೆ ಇಷ್ಟ ಇಲ್ಲ ಅವಳಿಗೆ. ಆಮೇಲೆ ನಾವು ಪಾನೆಲ್ಲ ತಿನ್ಕೊಂಡು ಮನೆಗೆ ಸ್ಟಾರ್ಟ್ ಆದ್ವಿ. ನನ್ನ ಮಗಳಂತ ಅವ್ರ ಅಕ್ಕ ಹತ್ರಕ್ಕೆ ಹೋಗ್ಬೇಕಂತ ಫುಲ್ ಹಠ ಮಾಡ್ತಾಯಿದ್ಲು, ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಳೋದಕ್ಕಂತ. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ 9:30 ಆಗೋಗಿತ್ತು ಮನೆ ರೀಚ್ ಆಗೋಗಷ್ಟರಲ್ಲೇ. ಸೊ ನೋಡಿ, ಟೈಮ್ 9:30 ಆಗಿದೆ. ಇವಾಗ ಮನೇಲಿ ಇದ್ದೀವಿ. ಎಷ್ಟು ಸುತ್ತಾಡ್ಕೊಬಂದರು, ಎಲ್ಲೂ ಹೋಗಿ ಬಂದರು, ಮನೆಗೆ ಬಂದಮೇಲೆ ಸಿಗುವಷ್ಟು ಕಂಫರ್ಟ್ ಸ್ಪೇಸ್, ಆಮೇಲೆ ಕಂಫರ್ಟ್ ವೇರ್ ಎಲ್ಲೂ ಸಿಗಲ್ಲ. ಆಮೇಲೆ ಗಿರಿ ಏನು ಮಾಡ್ತಿದ್ದಾರೆ ನೋಡಿ, ಎಷ್ಟು ಉಳಿದಿದೆ, ಎಷ್ಟು ಖರ್ಚಾಗಿದೆ ಅಂತೆಲ್ಲ ಲೆಕ್ಕ ಮಾಡ್ಕೋತಾ ಇದ್ದಾರೆ. ಓಕೆ, ಅಷ್ಟೇ ಈ ವ್ಲಾಗಿಗೆ. ಎಲ್ಲ ಚೆನ್ನಾಗಿತ್ತು, ಆದರೆ ಎಕ್ಸಿಬಿಷನ್ ಒಂದಿದ್ದರೆ ಇನ್ನೂ ಚೆನ್ನಾಗಿರೋತ್ತು. ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ. ಸಾಕಷ್ಟು ವಿಡಿಯೋ ನಮ್ಮ ಕಡೆಯಿಂದ ಬರುತ್ತೆ. ಅವೆಲ್ಲ ನೀವು ಮಿಸ್ ಮಾಡದೆ ನೋಡಬೇಕಂದ್ರೆ ಫಸ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಿಮ್ಗೆ ಇನ್ನೊಬ್ಬರನ್ನ ತೋರಿಸ್ತೀನಿ. ಎಷ್ಟು ಟೈಮ್ ಆಗಿದ್ರು ಮಲ್ಗೆ ಇಲ್ಲ. ಅಮ್ಲು ಏನು ಮಾಡ್ತಾಯಿದ್ಯಾ ನೀನು? ನಿದ್ದೆ ಮಾಡಿದಿರಾ? ಹಾಂ